Hello students, in the previous class ಅಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಮೂವ್ ಆನ್ ಟು ದ ಸೆಕೆಂಡ್ ಮೆಥಡ್, ದಟ್ ಇಸ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಇದು ತುಂಬಾ ಇಂಪಾರ್ಟೆಂಟ್ ಮೆಥಡ್. ಇಲ್ಲಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೇಲೆ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಏನಿರುತ್ತೆ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. Here that under this method depreciation is charged at a fixed percentage on the diminishing value or return down value of the asset. ಇಲ್ಲಿ ಫಿಕ್ಸ್ಡ್ ಪರ್ಸೆಂಟೇಜ್ ಇರುತ್ತೆ, ಬಟ್ ಯಾವ ವ್ಯಾಲ್ಯೂ ಮೇಲೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ ಅಂದ್ರೆ ಡಿಮಿನಿಷಿಂಗ್ ವ್ಯಾಲ್ಯೂ ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ, ಕಡಿಮೆ ಆಗ್ತಾ ಬರ್ತಾ ಇರುತ್ತಲ್ಲ ಆ ವ್ಯಾಲ್ಯೂ ಮೇಲೆ ನಾವು ಕೊಡ್ತಾ ಹೋಗ್ತೀವಿ. ದಟ್ ಈಸ್ ಕಾಸ್ಟ್ಲೆಸ್ ಡಿಪ್ರಿಸಿಯೇಷನ್ ರಿಟರ್ನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಫ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ ಇಸ್ 10,000, ಅಸೆಟ್ ಕಾಸ್ಟ್ ಬಂದು 10,000, and if the rate of depreciation is 10%, rate of depreciation is 10% per annum, then the first year depreciation is 10,000 into 10% ಅಂದಾಗ 1,000 rupees ಆಯ್ತು. and the second year depreciation is, so already 10,000 ಗೆ ಇಲ್ಲಿ 1,000 depreciation ಕೊಟ್ಬಿಟ್ಟಿರೋದ್ರಿಂದ 10,000 minus 1,000 ಅಂದ್ರೆ ಅದ್ರ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ, 9,000 rupees ಇದೆ. ಈ 9,000 ಮೇಲೆ 10% ಅಂದಾಗ 900 ಆಗುತ್ತೆ. in the third year depreciation is 9,900 ಲೆಸ್ ಮಾಡಿದ್ರೆ 8,100 rupees ರಿಟರ್ನ್ ಡೌನ್ ವ್ಯಾಲ್ಯೂ ಇದೆ. 8,100 into 10% ಅಂದಾಗ 810 ಆಗುತ್ತೆ. So on the amount of depreciation in charge will be the reduced year after year. So ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ದಟ್ಸ್ ವೈ ಈ ಮೆಥಡ್ ನ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಕರಿತೀವಿ. As the depreciation is charged on the return down value or reduce the value of the asset year after year, this method is known as reducing balance. Reducing balance or diminishing value or return down value method ಅಂತ ಕರಿತಾ ಇದ್ದಾರೆ. While calculating the depreciation, the period for which the asset is used in a particular year should be taken into account. ಇಲ್ಲೂ ಕೂಡ ಅಷ್ಟೇ, ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ಬೇಕಾದ್ರೆ ಆ ಅಸೆಟ್ ನ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಎಷ್ಟು ದಿನದವರೆಗೆ ಯೂಸ್ ಮಾಡಿದೀವಿ ಅನ್ನೋದನ್ನ, ಮೇ ಬಿ 3 months, 2 months, 12 months, 6 months ಈ ತರ ನೋಡ್ಕೋಬೇಕು. Under this method, the rate of depreciation remain constant. So rate of depreciation change ಆಗೋದಿಲ್ಲ, ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. But the amount of depreciation decreases every year. Every year depreciation ಕಡಿಮೆ ಆಗ್ತಾ ಬರುತ್ತೆ. And the entire past entries passed under this method are same as those passed in straight line method. Straight line method ಅಲ್ಲಿ ಹೆಂಗ್ ಮಾಡ್ತಾರೆ ಅದೇ ತರ ಮಾಡಬೇಕು. So move to the first problem. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗುತ್ತೆ. A company whose books are closed on 31st December. Every year 31st December ಅವ್ರ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತಿದ್ರೆ, and purchased a machinery for rupees 40,000 on 1/1/2014. 1/1/2014 ಅಲ್ಲಿ 40,000 ಗೆ ಒಂದು ಮೆಷಿನರಿನ ಪರ್ಚೇಸ್ ಮಾಡಿದ್ದಾರೆ. And additional machinery purchase was purchased for rupees 20,000 on 1/7/2015 and rupees 10,000 on 1/4/2016. After that 2015 ಅಲ್ಲಿ ಒಂದು ಮೆಷಿನರಿ, 2016 ಅಲ್ಲಿ ಒಂದು ಮೆಷಿನರಿ ಪರ್ಚೇಸ್ ಮಾಡಿದ್ದಾರೆ, ಬಟ್ ಡಿಫರೆಂಟ್ ಡೇಟ್ಸ್. 2015 ಅಲ್ಲಿ 1/7 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ and 2016 ಅಲ್ಲಿ 1/4 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ರೈಟ್ ಆಫ್ ದ ಮಿಷನರಿ ಅಕೌಂಟ್ ಫಾರ್ 3 years. 3 years ಗೆ ಮಿಷನರಿ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ರೈಟ್ ಆಫ್ ದ ಡಿಪ್ರಿಸಿಯೇಷನ್ at 10% per annum. 10% ಡಿಪ್ರಿಸಿಯೇಷನ್ ಅಲ್ಲೇ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ. On to that machinery account. So first machinery purchase ಮಾಡ್ತಿರೋದು on 1st January 2014 to bank account 50,000. ಯಾವಾಗ ಪರ್ಚೇಸ್ ಮಾಡಿರ್ತಾರೆ ಆ ಡೇಟ್ಗೆ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟು, ಇಯರ್ ಎಂಡ್, ಆ ಇಯರ್ ಎಂಡ್ ಅಂದ್ರೆ 31st December 2014 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 40,000 ಮೇಲೆ 10% ಅಂದ್ರೆ 4,000 rupees ಆಯ್ತು. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ದಟ್ ಇಸ್ 40,000. ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 36,000. That will be carried on and brought down to next year, that's 1st January 2015. The balance brought down 36,000. After that 2015 ಅಲ್ಲಿ ಒಂದು ಮೆಷಿನರಿ ಪರ್ಚೇಸ್ ಮಾಡ್ತಿರೋದು, ದಟ್ ಇಸ್ 1/7 ಅಂತ ಹೇಳ್ತಿದ್ರೆ, 1/7 ಅಂದ್ರೆ 1st July 2015 ಬ್ಯಾಂಕ್ ಅಕೌಂಟ್ 20,000 ಎಂಟ್ರಿ ಮಾಡಿದ್ಮೇಲೆ ಸೊ ಇಯರ್ ಎಂಡಿಂಗ್ ಮತ್ತು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 31st December 2015 ಬೈ ಡಿಪ್ರಿಸಿಯೇಷನ್ ಅಕೌಂಟ್, ಹಿಯರ್ ದಟ್ ಫಸ್ಟ್ ಇಯರ್ ಮಿಷನರಿ ಬ್ಯಾಲೆನ್ಸ್ ಉಳಿದಿರೋದು 36,000. ಸೊ 36,000 into 10 divided by 100 ಅಂದ್ರೆ 3,600. and then second year ಜುಲೈ ಅಲ್ಲಿ ಪರ್ಚೇಸ್ ಮಾಡಿದ್ರೆ 20,000. 20,000 into 10 divided by 100 into 6 divided by 12 ಅಂತ ತಗೊಂಡಿದ್ರೆ, ಯಾಕಂದ್ರೆ ಜುಲೈ ಇಂದ ಆಚೆಗೆ ಕೊಡ್ಬೇಕು ನಾವು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6 months ಆಗುತ್ತೆ. ಅದಕ್ಕೆ 6 divided by 12 ಅಲ್ಲಿಗೆ 1,000 rupees ಆಗುತ್ತೆ. ಟೋಟಲ್ 4,600. ಸೊ ಟೋಟಲ್ ಮಾಡಿದಾಗ ನಮಗೆ here that debit side 56,000, post it towards credit side 56,000. The difference balance is 51,400. ಸೊ ಇದಕ್ಕೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಇಯರ್ ಡೈರೆಕ್ಟ್ ಆಗಿ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬಹುದು, ಯಾಕಂದ್ರೆ ರಿಟರ್ನ್ ವ್ಯಾಲ್ಯೂ ಆಗಿರೋದು. That will be carried down and brought down to next year 1st January 2016 to balance brought down 51,400
ಅದೇ ತರ ಆ ವರ್ಷ ಏಪ್ರಿಲ್ ಅಲ್ಲಿ ಒಂದು ಮೆಷಿನರಿ ಪರ್ಚೇಸ್ ಮಾಡ್ತಾರೆ. 1st April 2016 ಟು ಬ್ಯಾಂಕ್ ಅಕೌಂಟ್ 10,000. ಆಮೇಲೆ 31st December 2016 ಬರುತ್ತೆ. ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಇಯರ್ ಬಿಗಿನಿಂಗ್ ಅಲ್ಲಿರುವಂತ ಅಮೌಂಟ್ಗೆ 10%, 51,400 into 10 divided by 100 is 5,140. ಅದೇ ತರ ಮಧ್ಯದಲ್ಲಿ ಪರ್ಚೇಸ್ ಮಾಡೋದಲ್ಲ ಏಪ್ರಿಲ್ ಅಲ್ಲಿ 10,000 into 10 divided by 100 into 9 divided by 12 ಅಂತ ಇದೆ. ಯಾಕಂದ್ರೆ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೆ 9 ಮಂತ್ಸ್ ಬರುತ್ತೆ. ಸೊ 9 divided by 12, ಸೊ ಅಲ್ಲಿಗೆ 750. ಟೋಟಲ್ ಇಸ್ 5,890 rupees ಆಗುತ್ತೆ. ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 61,400 ಬರುತ್ತೆ. ಅದನ್ನ ಪೋಸ್ಟ್ ಮಾಡಿ ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 55,510 rupees ಬರುತ್ತೆ. ದಟ್ ವಿಲ್ ಬಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂಡ್ ಬ್ರಾಟ್ ಡೌನ್ ಟು ನೆಕ್ಸ್ಟ್ ಇಯರ್ 1st January 2017. ಬ್ಯಾಲೆನ್ಸ್ ಬ್ರಾಟ್ ಡೌನ್ 55,510 rupees. ಲೈಕ್ ದಟ್. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಅಲ್ಲಿ ನಾವು ಈ ತರ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ತಾ ಹೋಗ್ತೀವಿ. Want to that another problem. On 1st January 2014, a firm purchased second-hand machinery for rupees 40,000 and spent rupees 10,000 on reconditioning and installing it. 1st January 2014 ಅಲ್ಲಿ 40,000 ಗೆ ಒಂದು ಸೆಕೆಂಡ್ ಹ್ಯಾಂಡ್ ಮಿಷನರಿ ಪರ್ಚೇಸ್ ಮಾಡ್ತು. ಮತ್ತೆ ಅದಕ್ಕೆ ಮೇಲೆ 10,000 ಇನ್ವೆಸ್ಟ್ ಮಾಡಿ ರೀಕಂಡೀಷನ್ ಮತ್ತೆ ಇನ್ಸ್ಟಾಲ್ ಮಾಡಿದ್ದು. ಅಲ್ಲಿಗೆ ಟೋಟಲ್ 50,000 ಅಂತ ಕನ್ಸಿಡರ್ ಮಾಡಬೇಕು. And 1st July 2014 ಆ ವರ್ಷನೇ the firm purchased new machinery worth rupees 20,000 ಗೆ ಪರ್ಚೇಸ್ ಮಾಡಿತು ಹೊಸ ಮೆಷಿನರಿ. On 30th June 2015, next year, 30th June 2015, machinery purchased on 1st July 2014. That is 10,000. 1st July 2014 20,000 ಪರ್ಚೇಸ್ ಮಾಡಿದ್ರಲ್ಲ, ಅದನ್ನ ಸೋಲ್ಡ್ ಫಾರ್ 16,000 ಅನ್ನು 16,000 ಗೆ ಸೇಲ್ ಮಾಡ್ತಿದ್ರೆ ಅವಾಗ 1st July 2014 ಅಲ್ಲಿ. 30th June 2015 ಅಲ್ಲಿ ಸೇಲ್ ಮಾಡ್ತಿದ್ದಾರೆ. 1st July 2015 ಅವತ್ತು ನೆಕ್ಸ್ಟ್ ಇಯರ್ಗೆ ಫ್ರೆಶ್ ಪ್ಲಾಂಟ್ ವಾಸ್ ಇನ್ಸ್ಟಾಲ್ಡ್ ಅಟ್ ಎ ಕಾಸ್ಟ್ rupees 30,000. ನೆಕ್ಸ್ಟ್ ಡೇಗೆ ಅದನ್ನ ಸೇಲ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇಗೆ ಇನ್ನೊಂದು ಹೊಸ ಪ್ಲಾಂಟ್ ನ ತಗೊಂಡು 30,000. ದ ಫರ್ಮ್ ರೈಟ್ ಆಫ್ ಎ 10% per annum on the diminishing balance show the machinery account for 3 years ending 31st December 2016 ಅಂತ ಇದೆ. ಸೊ ಇಲ್ಲಿ 1st July 2014 ಅಲ್ಲಿ 20,000 ಗೆ ಪರ್ಚೇಸ್ ಮಾಡಿದಂತ ಮಿಷಿನರ್ 30th June 2015 ಅಲ್ಲಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ? 16,000 ಗೆ. ಸೇಲ್ ಮಾಡ್ತಿರೋದ್ರಿಂದ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ? ಫಸ್ಟ್ ಕ್ಯಾಲ್ಕುಲೇಷನ್ ಹಾಕೋಣ. ಕ್ಯಾಲ್ಕುಲೇಷನ್ ಆಫ್ ಲಾಸ್ ಅಂಡ್ ಸೇಲ್ ಆಫ್ ಮೆಷಿನರಿ. ಈ ಲಾಸ್ ಅಂತಾನೆ ತಗೊಂಡಿದ್ದಾರೆ. ಸೊ ಲಾಸ್ ಅಥವಾ ಪ್ರಾಫಿಟ್ ಏನಾಗ್ಬೋದು? ಸೊ ಕಾಸ್ಟ್ ಪ್ರೈಸ್ ಆಫ್ ಮೆಷಿನರಿ ಸೋಲ್ಡ್, ಸೊ ಅದನ್ನ ಪರ್ಚೇಸ್ ಮಾಡಿದ್ದು ನಾವು 20,000 ಗೆ. ಲೆಸ್ ಡಿಪ್ರಿಸಿಯೇಷನ್ ಫ್ರಮ್ 1st July 2014 ಟಿಲ್ ಅದ್ರ ಇದ್ರವರೆಗೆ ಅವರು ಸೇಲ್ ಮಾಡೋರ ಡೇಟ್ ವರೆಗೆ ನಾವು ಡಿಪ್ರಿಸಿಯೇಷನ್ ಕೊಡೋಣ. ಲೆಸ್ ಡಿಪ್ರಿಸಿಯೇಷನ್ ಫ್ರಮ್ 1st July, ಯಾಕಂದ್ರೆ 1st July ಇಂದ ತಗೊಂಡಿರೋದು 1st July 2014 to 31st December 2014. ಅಲ್ಲಿ ಅಂದ್ರೆ 20,000 into 10 divided by 100 into 1st July ಇಂದ ಡಿಸೆಂಬರ್ ಅಂತಂದ್ರೆ 6 ಮಂತ್ಸ್ ಆಗುತ್ತೆ. ಅಲ್ಲಿಗೆ 1,000 ಆಯ್ತು. ಅದೇ ತರ ಡಿಪ್ರಿಸಿಯೇಷನ್ ಫ್ರಮ್ 1st January 2015 ಟು ಸೇಲ್ ಮಾಡ್ತಿರೋ ಡೇಟ್ 30th June 2015. ಸೊ ಅಲ್ಲಿಗೆ 20,000 ಅಲ್ಲಿ 1,000 ಹೋಗ್ಬಿಟ್ರೆ ರಿಮೈನಿಂಗ್ ಎಷ್ಟು ಉಳಿದಿತ್ತು? 19,000 into 10 divided by 100 into ಸೊ 1st January 2015 ಇಂದ 30th June ಅಂದ್ರೆ 6 ಮಂತ್ಸ್ ಆಗುತ್ತೆ. 6 divided by 12 ಅವಾಗ ಮಾಡಿದಾಗ 950. ದ ಟೋಟಲ್ ಇಸ್ 1,950 rupees ಆಗುತ್ತೆ. 20,000 ಇಂದ 1,950 ಲೆಸ್ ಮಾಡಿದ್ರೆ 18,050 ಆಯ್ತು. ದಟ್ ಇಸ್ ದ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್. ಸೊ ಆನ್ ದ ಡೇಟ್ ಆಫ್ ಸೇಲ್ ಅಲ್ಲಿ ಆ ಮೆಷಿನರಿ ಬುಕ್ ವ್ಯಾಲ್ಯೂ ಎಷ್ಟಿತ್ತು? 18,050 rupees ಇತ್ತು. ಲೆಸ್ ಸೆಲ್ಲಿಂಗ್ ಪ್ರೈಸ್, ಅದನ್ನ 16,000 ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಏನಾಗುತ್ತೆ? ಲಾಸ್ ಆಗ್ತಾ ಇದೆ. ಎಷ್ಟು? 2,050 rupees ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ. ವಾಂಟೆಡ್ ಮೆಷಿನರಿ ಅಕೌಂಟ್ ಫಸ್ಟ್ ಹ್ಯಾಂಡ್ 2014 ಟು ಬ್ಯಾಂಕ್ ಅಕೌಂಟ್ 50,000. ಯಾಕಂದ್ರೆ 40,000 ಪ್ಲಸ್ ರೀಕಂಡೀಷನ್ ಚಾರ್ಜಸ್ ಎರಡು ತಗೋಬೇಕು. 50,000 ಆಯ್ತು. ಅದೇ ತರ 1st July 2014 ಅಲ್ಲಿ ಒಂದು ಪರ್ಚೇಸ್ ಮಾಡಿದ್ವಿ ಒಂದು ಮೆಷಿನರಿನ ಟು ಬ್ಯಾಂಕ್ ಅಕೌಂಟ್ 20,000. ಇಯರ್ ಎಂಡಿಂಗ್ 31st December 2014 ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು ಬೈ ಡಿಪ್ರಿಸಿಯೇಷನ್ ಅಕೌಂಟ್ 50,000. ದಟ್ ಇಸ್ ಫಸ್ಟ್ ಮೆಷಿನರಿ ಇದಲ್ಲ, ಅದಕ್ಕೆ 50,000 into 10 divided by 100 ಅಂದ್ರೆ 5,000 ಆಯ್ತು. ಅದೇ ತರ ಸೆಕೆಂಡ್ ಮೆಷಿನರಿ 20,000 into 10 divided by 100 into 6 divided by 12. ಯಾಕಂದ್ರೆ ಜುಲೈ ಇಂದ ಪರ್ಚೇಸ್ ಮಾಡಿದ್ರು, ಜುಲೈ ಇಂದ ಡಿಸೆಂಬರ್ ಅಂದ್ರೆ 6 divided by 12 1,000. ಸೊ ಟೋಟಲ್ ಎಷ್ಟಾಗುತ್ತೆ? 6,000 ಇರುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 70,000, ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 70,000. ಡಿಫರೆನ್ಸ್ ಇಸ್ 64,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ brought down to next year, that is 1st January 2015 to balance brought down 64,000. ಅದೇ ತರ ಆ ಇಯರ್ ಅಲ್ಲಿ 30th June ಅಲ್ಲಿ ನಮ್ಗೆ ಏನಾಗ್ತಾ ಇದೆ? ನಾವು ಏನ್ ಸೆಕೆಂಡ್ ಮೆಷಿನ್ 20,000 ಪರ್ಚೇಸ್ ಮಾಡಿದ್ವಿ ಅದನ್ನ ಸೇಲ್ ಮಾಡ್ತಾ ಇದ್ವಿ. ಅದಕ್ಕೆ ಅವತ್ತರವರೆಗೆ ಡಿಪ್ರಿಸಿಯೇಷನ್ ಕೊಟ್ಬಿಡೋಣ. 30th June 2015 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 19,000 into 10 divided by 100 into 6 divided by 12. ಯಾಕಂದ್ರೆ ಜಾನ್ ಇಂದ ಜೂನ್ 1ಗೆ 6 ಮಂತ್ಸ್ ಆಗುತ್ತೆ. 950 rupees ಬೈ ಬ್ಯಾಂಕ್ ಅಕೌಂಟ್ ಅದನ್ನ ಸೇಲ್ ಮಾಡ್ತಿರೋದು 16,000 ಗೆ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೇಲ್ ಮಾಡ್ತಿರೋದ್ರ ಲಾಸ್ ಆಗ್ತಾ ಇದೆ, ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಅಮೌಂಟ್ 2,050 rupees ಆಯ್ತು. ಇದಾದ್ಮೇಲೆ
ನಾವು July 2015 ಅಲ್ಲಿ ಇನ್ನೊಂದು ಮಿಷನರಿನ ಪರ್ಚೇಸ್ ಮಾಡಿದ್ವಿ ಟು ಬ್ಯಾಂಕ್ ಅಕೌಂಟ್ 30,000. ಅದಾದ್ಮೇಲೆ ಇಯರ್ ಎಂಡಿಂಗ್ 31st December 2015 ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಇಸ್ 50,000ಗೆ ಆಲ್ರೆಡಿ 10% ಅಂದ್ರೆ 5,000 rupees ಹೋಗಿತ್ತು ಡಿಪ್ರಿಸಿಯೇಷನ್. ರಿಮೈನಿಂಗ್ ಎಷ್ಟು ಉಳಿತು 45. ಸೊ 45,000 ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ 4,500. And then 30,000 ಇಲ್ಲಿ ಪರ್ಚೇಸ್ ಮಾಡಿದ್ವಲ್ಲ, 30,000 ಇಂಟು 100 10 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12. ಯಾಕಂದ್ರೆ ಜುಲೈ ಇಂದ ಡಿಸೆಂಬರ್ಗೆ 6 months, 6 ಡಿವೈಡೆಡ್ ಬೈ 12. ಸೊ ಅಲ್ಲಿಗೆ ನಮಗೆ 1,500 rupees ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಲ್ಲಿಗೆ ಡಿಪ್ರಿಸಿಯೇಷನ್ 6,000 ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 94,000, ಪಾಸಿಟಿವ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 94,000. ದ ಡಿಫರೆನ್ಸ್ ಇಸ್ 69,000 ಉಳಿಯುತ್ತೆ. ಇದನ್ನ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬ್ರಾಟ್ ಡೌನ್ ಫಾರ್ ನೆಕ್ಸ್ಟ್ ಇಯರ್ 1st January 2016. ಬ್ಯಾಲೆನ್ಸ್ ಬ್ರಾಟ್ ಡೌನ್ 69,000. Year ending 31st December 2016 by depreciation account 69,000 into 10 divided by 100 6,900. Total ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 69,000, ಪಾಸಿಟಿವ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 69,000. The difference is 62,100. That will be carried on next year 1st January 2017 to balance brought on 62,000. So like that we have to prepare machinery account and the elimination value method. So thank you for watching this video. Thank you.